ವಯಸ್ಸಲ್ಲಿ ಅಜ್ಜಯ್ಯನ ಹೆಸರು ಹೇಳ್ಕೊಂಡು ಇದು ಮಾಡೋದೆಲ್ಲ ಮಾಡ್ತಾಯಿದ್ದಾರೆ ನೋಡಿ. ಇದೊಂದು ಆ್ಯಕ್ಚುಲಿ ಒಂಥರ ನಮಗೊಂಥರ ಬೇಜಾರಾಗೋ ಸಂಗತಿ. ಅದು ಮನೆಗೆ ಹೋಗ್ತಾರೆ, ಅಜ್ಜಯ್ಯನ ಹೆಸರು ಹೇಳ್ಕೊಂಡು ದುಡ್ಡು ಕೇಳುವಂಥದ್ದು, ಹಿಂಗೆ ದಾನ ಮಾಡಿ ಅನ್ನೋಂಥದ್ದು ಮಾಡ್ತಾಯಿರ್ತಾರೆ. ಒಂಥರ ಯಾರು ಮಾಡೋಕೆ ಹೋಗ್ಬಿಡಿ. ಆ್ಯಕ್ಚುಲಿ ಮಠ ಯಾವ್ದು ಹೇಳ್ತಿಲ್ಲ, ಅವ್ರು ಜೈನ್ ಕಲ್ಲು ಅಂತ ಹೇಳ್ತೇನೆ ಅಷ್ಟೇ. ಜೈನ್ ಕಲ್ ದೇವಸ್ಥಾನದವರು ಅಂತ ಹೇಳ್ತೇನೆ. ಬಾಳೆಹೊನ್ನೂರು ಮಠವಾ? ಬಾಳೆಹೊನ್ನೂರು ಮಠದ ಯಾವ್ದಾದ್ರು ನಂಬರ್ ಇದೆಯಾ? ಇನ್ಯಾವ ಸ್ವಾಮೀಜಿ ಗೊತ್ತಿಲ್ಲ ನಿಮಗೆ? ನಮ್ಗೆ ಯಾವ್ದು ಗೊತ್ತಿಲ್ಲ. ಅರ್ಸಿಕೆರೆ ನಮ್ದು ಯಾವ್ದಾಪುರದ್ದು ಮಠದ್ದು ಒಂದು ಕಾಯಕ ಮಾಡಬೇಕು. ನಿಮ್ಮ ಸುತ್ತಮುತ್ತ ಇದೆಯಲ್ಲ ಬುದ್ಧಿ, ಆ ನಂಬರ್ ಯಾರು ಬುದ್ಧಿಯವ್ರ ನಂಬರ್ ಕೊಡಿ. ಅಲ್ಲಿ ಯಾವ ಸುತ್ತಮುತ್ತ ಯಾವುದು ಮಠ ಇಲ್ಲ ಅಲ್ಲಿ. ಇದೊಂದು ಸಣ್ಣ ಮಾಹಿತಿ ನಿಮಗೋಸ್ಕರ. ಇದ್ರ ಗೊತ್ತಿಲ್ಲ ಅಂದರೆ ಕೆಲವರು ಈ ಮಾಹಿತಿನ ಎಲ್ಲರಿಗೂ ತಲುಪಿಸೋ ಪ್ರಯತ್ನ ಮಾಡಿ. ಯಾಕೆಂದರೆ ಇಲ್ಲಿನ ಸಿಬ್ಬಂದಿಗಳು ಹೇಳೋ ಪ್ರಕಾರ ಈ ಥರ ಅನಾನುಕೂಲ ಆಗ್ತಿದೆ, ಈ ಥರ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಚಿಕ್ಕಮಂಗ್ಳೂರಿಂದ ಬಂದಿರೋದ. ಚಿಕ್ಕಮಂಗ್ಳೂರಿಂದ ನೋಡಿ ಜೇನಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ ಬಂದಿದ್ದಾರೆ. ತುಂಬ ಜನ ಬರ್ತಾರೆ, ಆಂಧ್ರ ಬೆಂಗಳೂರು ಎಲ್ಲ ಇದರಿಂದ ಬರ್ತಾರೆ. ತುಂಬ ಜನಕ್ಕೆ ಒಳ್ಳೆಯದಾಗಿದೆ. ಮಕ್ಕಳಾಗಿಲ್ಲ ಅಂದರೆ ಮಕ್ಕಳಾಗ್ತವೆ, ಆಮೇಲೆ ಮದುವೆ ಆಗಿಲ್ಲ ಅಂದರೆ ಮದುವೆ ಆಗುತ್ತೆ. ಇಲ್ಲಿದೆಯಲ್ಲ, ಇದು ಪಾದ, ಇದು ಅಜ್ಜಯ್ಯನ ಪಾದ. ಇದು ಋಷಿಮುನಿಗಳು ತಪಸ್ಸು ಮಾಡಿ ಇರುವಂತಹ ಜಾಗ. ದರ್ಶನ ಮಾಡಿಕೊಂಡು ಈಗ ನಾನು ಸಹ ನಿಮಗೆ ದರ್ಶನ ಮಾಡಿಸ್ತೀನಿ. ಹೋಗೋಣ ಬನ್ನಿ. ರಶ್ ಇಲ್ಲ ಮಾತ್ರ ನೋಡಿ, ರಶ್ ಏನಿಲ್ಲ, ಆರಾಮಾಗಿ ದರ್ಶನ ನೋಡಿ. ಅಜ್ಜ ದರ್ಶನ ಮಾಡ್ಕೊಂಬಂದು ಕೂತ್ಕೊತಿದ್ದಾರೆ. ಬಂದು ಕೂತಾಯಿತು, ಬನ್ನಿ ನಾವು ಹೋಗಿ ದರ್ಶನ ಮಾಡೋಣ. ಯಾರಾದರೂ ಬರಬೇಕು ಅಂದ್ಕೊಂಡಿರೋರು ಈ ಡೇಟಿಗೆ ಬನ್ನಿ. ಹೆಂಗಂತ ಅಪ್ಪು ಟ್ರಾವೆಲಿಂಗು ಬ್ಲಾಗ್ ಮಾಡ್ತಿರೋದು ನೋಡಿ. ಯಾರು ಬರಬೇಕಂದ್ರೆ ಹುಣ್ಣಿಮೆ ದಿವಸ ಬನ್ನಿ ಈ ಡೇಟಿಗೆ. ಇಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮತ್ತು ತುಂಬ ರಶ್ ಇರುತ್ತೆ, ತುಂಬ ಚೆನ್ನಾಗಿ ಪೂಜೆ ಮಾಡ್ತಾಯಿರ್ತಾರೆ. ಏನ ಅದು ಭಿಕ್ಷೆದು ಯಾರೋ ಸ್ವಾಮಿಗಳು ಥರ ಇಲ್ಲಿ ಯಾರು ಇಲ್ಲ. ವಸೂಲಿ ಮಾಡ್ತಾರೆ, ಅಲ್ಲೆಲ್ಲ ಹೋಗಿ ದೇವ್ರ ಹೆಸರು ಹೇಳ್ಕೊಂಡು ಹಂಗೆ ಅದೊಂದು ಸೇರಿಸಿ. ಅಂದರೆ ಇಲ್ಲಿ ಭಿಕ್ಷೆ ಬೇಡ್ತಿರ್ತಾರೆ ಅಂತ? ಇಲ್ಲಲ್ಲ, ಹೋಗ್ತಾರೆ ಊರ ಅದಕ್ಕೆಲ್ಲ ಅವಕಾಶ. ಅಂದರೆ ಜೇನಕಲ್ ಹೆಸರು ಹೇಳ್ಕೊಂಡು ಯಾರು ಬರ್ತಾರೆ, ಅವೆಲ್ಲ ಇಲ್ಲ. ಏನೇ ನಿಮ್ಗೆ ಕಾಣಿಕೆ ಕೊಡೋದಿದ್ರು ಇಲ್ಲಿ ರಶೀದಿ ಕಮಿಟಿಗೆ ಬಂದು ಕೊಡ್ಬೇಕು. ಕಾವಿಯೆಲ್ಲ ಹಾಕೊಂಡು ಬೇರೆ ಕಡೆ ಬೇರೆ ಊರುಗಳಿಗೆ ಹೋಗಿ ಅಜ್ಜನ ಹೆಸರು ಹೇಳ್ಕೊಂಡು ಇದು ಮಾಡ್ತಾರೆ. ದುಡ್ಡು ಏನೇನೋ ಇಸ್ಕೊತಾರೆ ಭಕ್ತರು, ಅವ್ರ ದೇವ್ರ ಅಂತ ಕೊಡ್ತಾರೆ. ಅದೊಂದು ಅವ್ನು ಸುಮ್ಮನೆ ಹೇಳ್ಕೊಂಡ್ ಬಂದಾನೆ. ಅವ್ರು ಇದು ಜೈನ್ ಕಲ್ ಹೇಳ್ತೇನೆ, ಜೈನ್ ಕಲ್ ಅಂತ ಹೇಳ್ತೇನೆ. 112 ಫೋನ್ ಮಾಡೋರು ಫೋನ್ ಮಾಡ್ತಿಲ್ಲ, ಮಠಕ್ಕೆ ಫೋನ್ ಮಾಡೋರು ಫೋನ್ ಮಾಡ್ತಿಲ್ಲ. ಮಠ ಯಾವ್ದು ಹೇಳ್ತಿಲ್ಲ, ಅವ್ರು ಜೈನ್ ಕಲ್ಲು ಅಂತ ಹೇಳ್ತೇನೆ ಅಷ್ಟೇ. ಜೈನ್ ಕಲ್ ದೇವಸ್ಥಾನದವರು ಅಂತ ಹೇಳ್ತೇನೆ. ಯಾಕ್ರಿ ಕಳಿಸ್ಕೊಂಡ್ರಿ ಸ್ವಾಮಿಗಳೇ? ಬಾಳೆಹೊನ್ನೂರು ಬುದ್ಧಿಯವ್ರ ನಂಬರ್ ಇದೆಯಾ? ಬಾಳೆಹೊನ್ನೂರು ನಮ್ಮ ಪೀಠಕ್ಕೆ ಸಂಬಂಧಪಟ್ಟಿಲ್ಲ. ಬಾಳೆಹೊನ್ನೂರು ಮಠವಾ? ಬಾಳೆಹೊನ್ನೂರು ಮಠದ ಯಾವ್ದಾದ್ರು ನಂಬರ್ ಇದೆಯಾ? ಇನ್ಯಾವ ಸ್ವಾಮೀಜಿ ಗೊತ್ತಿಲ್ಲ ನಿಮಗೆ? ನಮ್ಗೆ ಯಾವ್ದು ಗೊತ್ತಿಲ್ಲ. ಅರ್ಸಿಕೆರೆ ನಮ್ದು ಯಾವ್ದಾಪುರದ್ದು ಮಠದ್ದು ಒಂದು ಕಾಯಕ ಮಾಡಬೇಕು. ನಿಮ್ಮ ಸುತ್ತಮುತ್ತ ಇದೆಯಲ್ಲ ಬುದ್ಧಿ, ಆ ನಂಬರ್ ಯಾರು ಬುದ್ಧಿಯವ್ರ ನಂಬರ್ ಕೊಡಿ. ಅಲ್ಲಿ ಯಾವ ಸುತ್ತಮುತ್ತ ಯಾವುದು ಮಠ ಇಲ್ಲ ಅಲ್ಲಿ. ಮತ್ತೆ ಅದಂಗೆ ನಮ್ದು ಒಂದು ಮಠ, ಈಗ ಒಂದು ದೇವಸ್ಥಾನ ಅಂತ ಇದೆ, ಒಂದು ಅರ್ಸಿಕೆರೆ ಯಾದಾಪುರ ಶ್ರೀ ಜೇನಕಲ್ ಸಿದ್ದೇಶ್ವರ ಮಠ ಅಂತ ದೇವಸ್ಥಾನದ್ದು. ಅದ್ರ ಕಾಯಕ ಮಾಡ್ಕೊಂಡು ಕೊಡ್ಬೋದು, ಬಿಡ ಅಂತ ಬಿಡ್ಬೋದು. ಅದಕ್ಕೆ ನಾವು ಏನು ಇದು ಮಾಡಲ್ಲ. ಕಡೂರು ಸಿದ್ಧ ದೇವಸ್ಥಾನ ಕೂಡ 10-20 ಅವ್ರ ವಯಸ್ಸಲ್ಲಿ ಅಜ್ಜಯ್ಯನ ಹೆಸರು ಹೇಳ್ಕೊಂಡು ಇದು ಮಾಡೋದೆಲ್ಲ ಮಾಡ್ತಾಯಿದ್ದಾರೆ ನೋಡಿ. ಇದೊಂದು ಆ್ಯಕ್ಚುಲಿ ಒಂಥರ ನಮಗೊಂಥರ ಬೇಜಾರಾಗೋ ಸಂಗತಿ. ಅದು ಮನೆಗೆ ಹೋಗ್ತಾರೆ, ಅಜ್ಜಯ್ಯನ ಹೆಸರು ಹೇಳ್ಕೊಂಡು ದುಡ್ಡು ಕೇಳುವಂಥದ್ದು, ಹಿಂಗೆ ದಾನ ಮಾಡಿ ಅನ್ನೋಂಥದ್ದು ಮಾಡ್ತಾಯಿರ್ತಾರೆ. ಒಂಥರ ಯಾರು ಮಾಡೋಕೆ ಹೋಗ್ಬಿಡಿ. ಆ್ಯಕ್ಚುಲಿ ಈಗ ತಿಳಿದಿರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಅಂದರೆ ಹಳ್ಳಿ ಕಡೆ ಇರೋರಿಗೆ ಅವರು ಒಂದು ಎಮೋಷ್ನಲಿ ಫುಲ್ ಆಗ್ತಾರೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಆ್ಯಕ್ಚುಲಿ ಇವರು ಹೇಳಿರೋ ಸಿಬ್ಬಂದಿ ಭಕ್ತರುಗಳು ಏನು ಹೇಳಬೇಕು ಅಂದರೆ, ದೇವರು ದಿನ ಸಿಗುತ್ತೆ ಯಾರಿಗಾದ್ರು. ಬಂದು ಬೇಕಾದ್ರೆ ಚೀಟಿ ಹಾಕ್ಸಿ ದೇವ್ರು ಕರ್ಕೊಂಡು ಹೋಗೋದು ಮನೆಗೆ ಹೋಗ್ಬೇಕಾರೆ. ಸುಮ್ಮನೆ ಅಲ್ಲಿ ಬರ್ತಾರೆ, ಏನೇನು ಹೇಳ್ತಾರೆ, ಸ್ವಾಮಿ ಹೆಸರು ಹೇಳ್ಕೊಂಡು
ಏನೇ ದವಸ ಧಾನ್ಯ ಏನೇ ಕಾಣಿಕೆ ಕೊಡೋದಿದ್ರು ಇಲ್ಲಿ ಬಂದು ಕೊಡಿ. ಇಲ್ಲ ಒಂದು ಕಾಣಿಕೆ ಕೊಟ್ಟು ಇಲ್ಲಿ ಮಂಡಳಿ ಇದೆ, ಅಲ್ಲಿ ಬಂದು ಬೇಕಾದ್ರೆ ಏನೇ ಕಾಣಿಕೆ ಕೊಟ್ಟರು ಇಲ್ಲಿಗೆ ಕೊಡಿ, ಯಾಕೆಂದರೆ ಇಲ್ಲಿ ಜನಗಳಿಗೆ ತಲುಪುತ್ತೆ. ಅಲ್ಲಿ ಯಾರೋ ಬಂದು ಕಾಣಿಕೆ ಇಸ್ಕೊಬರೋದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಹೆಸರು ಸರ್? ಸ್ವಾಮಿ ಅಂತ. ಅಣ್ಣ ನಿಮ್ಮ ಹೆಸರು? ಅಂತ ನನಗೆ ಒಂದು ಸಣ್ಣ ಮಾಹಿತಿ ಕೊಟ್ಟರು ಮಾತ್ರ ಖುಷಿ ಆಯಿತು. ಮಾತ್ರ ಈ ಥರ ಮಾಹಿತಿಗಳು ಇದು ಬಂದಾಗ ಕೇಳಿದಾಗೆಲ್ಲ ತುಂಬ ಖುಷಿ ಆಗುತ್ತೆ ಮಾತ್ರ. ಯಾಕೆಂದರೆ ಈ ಜನಗಳಿಗೆ ಗೊತ್ತಾಗಬೇಕು ಆ್ಯಕ್ಚುಲಿ ಇದು ಈ ಥರ ಎಲ್ಲ. ಇದೇನಿದ್ದು ಇದು ಈ QR ಕೋಡ್ ಇದೆಯಲ್ಲ, ಅದು ಏನದು ಏನು ಅದೊಂದು ಕೇಳ್ಕೊಡ್ತೀರಿ ನಮಗೆ? QR ಕೋಡ್ ಇದೆ ನೋಡಿ ಇಲ್ಲಿ, ಅಂದರೆ ಡೈರೆಕ್ಟಾಗಿ ಆಡಳಿತ ಮಾಡಿರೋದು. ಹೌದಾ? ದೇವ್ರ ಅಕೌಂಟಿಗೆ ಹೋಗುತ್ತೆ. ದೇವ್ರ ಅಕೌಂಟಿಗೆ ಹೋಗುತ್ತೆ ಅಂದರೆ ನಮಗೇನು ಸ್ಲಿಪ್ ಆ ಥರ ಏನಾರ ಅದಕ್ಕೆ ಅಲ್ಲಿ ನೀವು ಕಮಿಟಿಗೆ ಹೋದ್ರೆ ಅಲ್ಲಿ ಬರ್ಕೊಡ್ತಾರೆ. ಏನಾದ್ರು ಯಾರಿಂದ ಬಂದಿರ್ತದೆ ಗೊತ್ತಿರುತ್ತಾ? ಇಲ್ಲಿ ಗೊತ್ತಾಗ ಹಂಗೆ ಡೈರೆಕ್ಟ್ ಹೋಗುತ್ತೆ ಅಕೌಂಟಿಗೆ. ನಾವು ಅಮೌಂಟ್ ಕಳಿಸಿದ್ವಿ ಅಂದರೆ ಬಂದು ತೋರಿಸಿದ್ರೆ ಬೇಕಾದ್ರೆ ಸ್ಲಿಪ್ ಏನಾರು ಕೊಡ್ತಾರೆ ರಸೀದಿ ಅದನ್ನ ತೋರಿಸಿದ್ರೆ ರಸೀದಿ ಕೊಡಲ್ಲ. ಅಲ್ಲಿ ದುಡ್ಡು ಕೊಟ್ಟಿದ್ರೆ ಮಾತ್ರ ರಸೀದಿ. ಫೋನ್ ಪೇ ಮಾಡೋದು ಕೊಡಲ್ಲ. ಅಲ್ಲಿ ರಸೀದಿ ಬರ್ಸಿ ದುಡ್ಡು ಕೊಟ್ಟರೆ ಅಲ್ಲಿ ಕೆಳಗೆ ರಸೀದಿ. ಬೇಕಾದ್ರೆ ಫೋನ್ಪೇ ಅಂದರೆ ಇಲ್ಲಿ ಬರೋಕ್ಕಾಗಿಲ್ಲ ಅಂದ್ರೆ ಬೇಕಾದ್ರೆ ನೋಡಿ ಇಲ್ಲಿ ಫೋನ್ಪೇ ಸಹ ಇರುತ್ತೆ. ಬೇಕಾದ್ರೆ QR ಕೋಡ್ ಇದೆ, ಅದನ್ನು ಸಹ ಮಾಡ್ಬೋದು. ಇಲ್ಲಿ ಬಂದಮೇಲೆ ನೋಡಿ ಎಷ್ಟು ವಿಷಯಗಳನ್ನ ಗೊತ್ತಾಗುತ್ತೆ ಅಂತ ನೋಡಿ. ಇದೊಂದು ಸಣ್ಣ ಮಾಹಿತಿ ನಿಮಗೇನಾರು ಗೊತ್ತಿಲ್ಲ ಅಂದರೆ ಇದೊಂದು ಜನಗಳಿಗೆ ತಲುಪಿಸೋ ಪ್ರಯತ್ನ ಮಾಡಿ. ಇದೊಂದು ಸಣ್ಣ ಮಾಹಿತಿ ನಿಮಗೋಸ್ಕರ. ಇದರ ಗೊತ್ತಿಲ್ಲ ಅಂದರೆ ಕೆಲವರು ಈ ಮಾಹಿತಿನ ಎಲ್ಲರಿಗೂ ತಲುಪಿಸೋ ಪ್ರಯತ್ನ ಮಾಡಿ. ಯಾಕೆಂದರೆ ಇಲ್ಲಿನ ಸಿಬ್ಬಂದಿಗಳು ಹೇಳೋ ಪ್ರಕಾರ ಈ ಥರ ಅನಾನುಕೂಲ ಆಗ್ತಿದೆ, ಈ ಥರ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಈ ಥರ ಬೇರೆ ಅಂದರೆ ಮನೆಗಳಿಗೆ ಬಂದು ಈ ಥರ ಮಾಡೋದ್ರಿಂದ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ. ನೋಡಿದ್ದೆ ಇದು ಗುಡಿ ಹಿಂಗೆ ಬಳಸ್ಕೊಬರ್ಬೇಕು. ದರ್ಶನ ಮಾಡ್ಕೊಂಬರೋಣ ಬನ್ನಿ. ಇದು ಅಜ್ಜನ ಪಾದ. ಇಲ್ಲಿ ಪಾದ ಇದೆ, ತೋರಿಸ್ತೀನಿ. ಇಲ್ಲಿ ಇದೆಯಲ್ಲ, ಇದು ಪಾದ. ಇದು ಅಜ್ಜನ ಪಾದ. ಇದು ಋಷಿಮುನಿಗಳು ತಪಸ್ಸು ಮಾಡಿ ಇರುವಂತಹ ಜಾಗ. ಏನೇ ಆರೋಗ್ಯ ಸಮಸ್ಯೆ ಇತ್ತು ಅಂದರೆ, ಏನಾರು ಆಯಿತು ಅಂದರೆ ಇಲ್ಲಿ ಬಂದು ಬೇಡ್ಕೊಂತು ಅಂದರೆ ಈಡೇರುತ್ತೆ. ನೋಡಿ ಇಲ್ಲಿ ಪೂಜೆ ಮಾಡ್ತಾ ಇರ್ತಾರೆ. ನೋಡೋಣ ಪಾದ. ಸರ್ ಮುಂದಿನ ವಾರ ಜಾತ್ರೆ ಇರೋದು ಇಲ್ಲಿ 13ನೇ ತಾರೀಕು ಪೂರ್ಣಮಿ. ಜಾತ್ರೆ ಯಾವಾಗ ಜಾತ್ರೆ ಇರುತ್ತೆ? ಏಪ್ರಿಲ್ ತಿಂಗಳಲ್ಲ? ಹಾಂ ನೋಡಿದೆ. ಇನ್ನೊಂದು ಕೇಳಿದೆ ನಿಮ್ಮನ್ನು ಯಾವಾಗ ಏನು ಅಂತ. ಹುಣ್ಣಿಮೆ ಮುಂದಿನ ವಾರ. ಹಾಂ ಭಾನುವಾರ ನೈಟೇ ಜಾಸ್ತಿ ಆಗುತ್ತೆ. ಹಾಂ ಭಾನುವಾರ ನೈಟ್, ಸೋಮವಾರ ಆಗಲ್ಲ. ಹಾಂ ಕಾರ್ಡ್ ಸಹ ಇಲ್ಲಿದೆ. ಇಲ್ಲೂ ಸಹ ಪೂಜೆ ಮಾಡ್ತಿರ್ತಾರೆ ನೋಡಿ. ಇಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದು ಮೇಲೆ ಬಂತು ಅಂದರೆ ವ್ಯೂ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಮಾತ್ರ ಬಂದು ದೇವ್ರ ದರ್ಶನ ಮಾಡೋದೇ ಒಂದು ಖುಷಿ ಆಯಿತು ಅಂದರೆ, ಇಲ್ಲಿ ಬಂದು ವ್ಯೂ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಮಾತ್ರ. ನೋಡಿ ತುಂಬ ಜನ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ತುಂಬ ಜನ ದರ್ಶನ ಮಾಡ್ಕೊಂಡು ರೆಸ್ಟ್ ಮಾಡ್ಕೊಂಡು ಆಮೇಲೆ ಮೆಟ್ಲು ಇಳಿದು ಹೋಗ್ತಾರೆ. ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋಗೋರು ಸಹ ಇಲ್ಲಿ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಾಮಿ ದರ್ಶನಕ್ಕೆ ಬಂದಿರೋರೆಲ್ಲ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಇಲ್ಲಿ ಅಯ್ಯಪ್ಪ ಸ್ವಾಮಿಗೆ ಹೊರಟಿರೋ ಸ್ವಾಮಿಗಳು ಸಿಕ್ಕಿದ್ರು. ಸರ್ ಯಾವ ಊರಲ್ಲಿ ಇದೆಲ್ಲ? ಚಿಕ್ಕಮಂಗ್ಳೂರಿಂದ ಬಂದಿರೋದ? ಚಿಕ್ಕಮಂಗ್ಳೂರಿಂದ ನೋಡಿ ಜೇನುಕಲ್ ಸಿದ್ದೇಶ್ವರನ ಬೆಟ್ಟಕ್ಕೆ ಬಂದಿದ್ದಾರೆ. ಯಾವತ್ತು ಹೊರಟಿರೋದು? 16ನೇ ತಾರೀಕು. ಶಬರಿಮಲೆಗೆ 16ನೇ ತಾರೀಕು ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಜರ್ನಿ ಸುಖವಾಗಿರಲಿ ಅಂತ ನಮ್ಮ ಚಾನಲ್ ಕಡೆಯಿಂದ ಅವರಿಗೆ ಆಶಿಸ್ತೀನಿ. ಥ್ಯಾಂಕ್ ಯು ಬ್ರೋ. ನಮ್ಮ ಚಾನಲ್ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಎಲ್ಲರೂ. ಖುಷಿ ಆಯಿತು ಮಾತ್ರ. ಥ್ಯಾಂಕ್ ಯು ಬ್ರೋ. ಜರ್ನಿ ಖುಷಿಯಾಗಿರಲಿ ಬ್ರೋ ನಿಮ್ಮದೆಲ್ಲ. ಥ್ಯಾಂಕ್ ಯು. ಇದರಲ್ಲ ಇದು ಜೇನುಕಲ್ ಸಿದ್ದೇಶ್ವರನ ದೇವಸ್ಥಾನ. ತುಂಬ ಜನ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಹಾಗೆ ಜೇನುಕಲ್ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ ಋಷಿಮುನಿಗಳು ಸಹ ತಪಸ್ಸು ಮಾಡಿ
ತಪಸ್ ಮಾಡಿರುವಂತಹ ಜಾಗ, ಅವ್ರ ಪಾದ ಸ್ಪರ್ಶನ ಪೂಜೆ ಮಾಡ್ತಾರೆ. ಯಾವ ಥರದ ದೇವ್ರಗಳ ಫೋಟೋ ಇಲ್ಲ, ಏನಿಲ್ಲ, ಏನು ಅಜ್ಜನ ಪಾದ ಇದೆ ಅದನ್ನೇ ಸಹ ಇಲ್ಲಿ ಬಂದು ಪೂಜೆ ಮಾಡುವಂಥದ್ದು. ಯಾವ್ದಾರ ಅನಾರೋಗ್ಯ ಇತ್ತು ಅಂದರೆ, ಏನಾರು ಸಮಸ್ಯೆ ಇತ್ತು ಅಂದರೆ ಇಲ್ಲಿ ಬಂದು ವಿಸಿಟ್ ಮಾಡೋಯಿತ್ತು ಅಂದರೆ ಅದು ನೆರವೇರುತ್ತೆ. ಆದರೆ ಕಂಪ್ಲೀಟ್ ಅಂದರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲಿ ಬಂದು ಮೆಟ್ಲು ಹತ್ಕೊಂಡು ತುಂಬ ಜನ ಇಲ್ಲಿ ದೇವರ ದರ್ಶನ ಮಾಡ್ತಾರೆ. ತುಂಬ ಖುಷಿಯಾಗುತ್ತೆ. ಮಾತ್ರ ಇಲ್ಲಿ ಒಂದ್ಸಲಿ ಬಂದು ಇತ್ತು ಅಂದರೆ ಏನೋ ನೆಮ್ಮದಿ ಸಿಗುತ್ತೆ. ಯಾವುದೇ ಆಗಲಿ ಒಂದೊಂದು ದೇವಗಳಿಗೆ ಹೋಯ್ತು ಅಂದರೆ ಒಂದು ನೆಮ್ಮದಿ ಸಿಗುತ್ತೆ, ಒಂದೇನೋ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಇಲ್ಲೂ ಸಹ ಅದೇನೆ, ಇಲ್ಲಿ ಬಂದು ಹೋಯ್ತು ಅಂದರೆ ಏನೋ ಒಂಥರ ಖುಷಿ ಆಗುತ್ತೆ, ನೆಮ್ಮದಿ ಸಿಗುತ್ತೆ. ಅದಕ್ಕೋಸ್ಕರ ನೀವು ಸಹ ಬನ್ನಿ. ನೆಮ್ಮದಿ ಸಹ ಇಲ್ಲಿ ತುಂಬ ರಶ್ ಆಗ್ತಾರೆ, ತುಂಬ ಜನ ಬರ್ತಾರೆ. ಆಮೇಲೆ ಇಲ್ಲಿ ಅನ್ನ ಸಂತರ್ಪಣೆಯೂ ಸಹ ಇರುತ್ತೆ, ಅನ್ನದಾಸೋಹ ಸಹ ಇರುತ್ತೆ, ಅದನ್ನು ಸಹ ಇಲ್ಲಿ ಕೊಡ್ತಾ ಇರ್ತಾರೆ. ತುಂಬ ಚೆನ್ನಾಗಿದೆ. ಮಾತ್ರ ಬನ್ನಿ, ನೀವು ಸಹ ವಿಸಿಟ್ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ಮುಂದಿನ ಸೋಮವಾರದಿಂದ ಹುಣ್ಣಿಮೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ತುಂಬ ಜನ ರಶ್ ಆಗ್ತಾರೆ. ನೀವು ಯಾವಾಗ ಫ್ರೀ ಆಗ್ತಾರೆ ಅವಾಗಲೂ ಬನ್ನಿ, ಜನ ಇರ್ತಾರೆ. ಕೊಡಿ. ಮಸಾಲ ಮಜ್ಜಿಗೆ ಅಲ್ಲಿಂದ ಪುರಾತನವಾಗಿ ಇದು ದೇವರೇ ಇಕ್ಕಿರೋದು ಪಾದ. ತುಂಬ ಜನ ಬರ್ತಾರೆ, ಆಂಧ್ರ, ಬೆಂಗಳೂರು ಎಲ್ಲ ಇದರಿಂದ ಬರ್ತಾರೆ. ತುಂಬ ಜನಕ್ಕೆ ಒಳ್ಳೆಯದಾಗಿದೆ. ಮಕ್ಕಳಾಗಿಲ್ಲ ಅಂದರೆ ಮಕ್ಕಳಾಗ್ತವೆ, ಆಮೇಲೆ ಮದುವೆ ಆಗಿಲ್ಲ ಮದುವೆ ಆಗುತ್ತೆ. ಎಂತೆಂಥ ದೂರದಿಂದನೇ ಬರ್ತಾರೆ ಸರ್. ಇಲ್ಲಿ ತುಂಬ ವಿಶೇಷ ಸಿದ್ದಪ್ಪನ ಪಾದ ಅಂದರೆ. ಮತ್ತು ಕೆಳಗಡೆ ದೇವಸ್ಥಾನ ಇದೆ. ಪ್ರತಿದಿನ ಊಟ ಇರುತ್ತೆ. ಬೆಳಿಗ್ಗೆ 10 ಗಂಟೆಯಿಂದ ಹಿಡಿದು 5:30ವರೆಗೂ ಊಟ ಕೊಡ್ತಾರೆ. ಮತ್ತು ಪ್ರತಿದಿನ ಪೂಜೆ ಇರುತ್ತೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ. ಇಲ್ಲಿ ಬಂದ ತಿಂಗಳು ಹುಣ್ಣಿಮೆ ಅಂತ ನಡೆಯುತ್ತೆ. ತುಂಬ ವಿಶೇಷವಾಗಿರುತ್ತೆ ಹುಣ್ಣಿಮೆ. ನಾಳೆ ಹುಣ್ಣಿಮೆ ಅನ್ನಂಗೆ ಇವತ್ತು ನೈಟೆಲ್ಲ ಫುಲ್ಲು ಜನ ಇರ್ತಾರೆ. ನಾಳೆ ನೈಟ್ ಹುಣ್ಣಿಮೆವರೆಗೂ ನೈಟೆಲ್ಲ ಊಟ ಕೊಡ್ತಿರ್ತಾರೆ. ನೈಟೆಲ್ಲ ಜನ ಹಾಕಿರ್ತಾರೆ ಸರ್. ಇಲ್ಲಿ ತುಂಬ ಪವರ್ಫುಲ್ ದೇವರು ಸರ್. ಜೇನುಕಲ್ ಅಂತ ಏನಕ್ಕೆ ಹೆಸರು ಬಂತು ಅಂತ ಏನಾರು ಗೊತ್ತಾ? ಜೇನುಕಲ್ ಅಂದರೆ ಜೇನು ಹುಳ ಸ್ಥಾಪನೆ ಆಗಿದೆ. ಅಲ್ಲಿ ಏನಾದರೂ ತಪ್ಪು ಮಾಡ್ಕೊಂಡ್ಬಂದರೆ, ಮಾಡಿ ಇಲ್ದೆಲೆ ಬಂದರೆ ಅದು ಕಚ್ಚುತ್ತೆ. ನೀಟಾಗಿ ಬಂದರೆ ಏನು ಮಾಡಲ್ಲ. ಅದಕ್ಕೆ ಜೇನುಕಲ್ ಸಿದ್ದಪ್ಪ ಅಂತ ಹೆಸರಾಗಿದೆ. ಸ್ವಾಮಿ ಹೆಸರು ಅಜ್ಜಯ್ಯ ಅಂತ. ಸ್ವಾಮಿ ಹೆಸರು ಅಜ್ಜಯ್ಯ. ಜೇನುಗೂಡು ಕಟ್ಟಿರೋದ್ರಿಂದ ಜೇನುಕಲ್ ಸಿದ್ದಪ್ಪ ಅಂತ ಹೆಸರುವಾಸಿಯಾಗಿದೆ. ಈ ಮಜ್ಜಿಗೆಲ್ಲ ನೀವು ಮಾಡ್ಕೊಬಂದಿರೋದಾ? ನಾವೇ ಮನೆಯಿಂದ ಮಾಡ್ಕೊಬಂದಿರೋದು? ಮಾಡ್ತೀವಿ. ಮನೆಯಿಂದ ಮಾಡ್ಕೊಂಬಂದು ತಗೊಬಂದು ಇಲ್ಲಿ ಬರೋರಿಗೆ ಕೊಡ್ತೀರ? ಓಕೆ. ನಿಮ್ಮ ಹೆಸರು? ಜ್ಯೋತಿ ಅಂತ. ನಮ್ಮ ಚಾನಲ್ ಕಡೆಯಿಂದ ಅಪ್ಪು ಸರ್ ಫ್ಯಾನು. ಅಪ್ಪು ಸರ್ದೊಂದು ಫೋಟೋ ನಿಮಗೋಸ್ಕರ. ಏನಿರುತ್ತೆ ಅದನ್ನು ಅಷ್ಟು ಚೆನ್ನಾಗಿ ಅವರು ಎಕ್ಸ್ಪ್ಲೇನ್ ಮಾಡಿದ್ರು ನೋಡಿ. ಇದೇನೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಜನಗಳು ಇಲ್ಲಿ ಬರೋದೇ ಅದಕ್ಕೇ. ಒಂದು ಆರೋಗ್ಯ ಸಮಸ್ಯೆ ಇತ್ತು ಅಂದರೆ ಬಂದೋಯ್ತು ಅಂದರೆ ತುಂಬ ಖುಷಿಯಾಗುತ್ತೆ. ಅದಕ್ಕೋಸ್ಕರ ತುಂಬ ಜನ ಬರ್ತಾರೆ ಇಲ್ಲಿಗೆ. ನೀವು ಫ್ರೀ ಆದಾಗ ಬನ್ನಿ, ವಿಸಿಟ್ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಮಾತ್ರ ಎಲ್ಲ ದೇವ್ರ ದರ್ಶನ ಮಾಡಿಕೊಂಡು ಬಂದು ಕೆಳಗೆ ಇಳಿದು ಇಲ್ಲಿ ಊಟ ಸಹ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಡೈಲಿ 10 ಗಂಟೆಯಿಂದ 5 ಗಂಟೆವರೆಗೂ ಇರುತ್ತಂತೆ. ಇಲ್ಲಿ ಸಹ ಊಟ ಮಾಡ್ಕೊಂಡು ಹೋಗ್ತಾರೆ. ಬನ್ನಿ, ನಾವು ಸಹ ಸ್ವಲ್ಪ ಪ್ರಸಾದ ತಗೊಂಡು ನಾವು ಓಡೋಣ. ಸ್ವಲ್ಪ ಕೊಡಿ. ಇದು ಇವತ್ತಿನ ವಿಡಿಯೋ. ಜೇನುಕಲ್ ಸಿದ್ದೇಶ್ವರನ ದೇವಸ್ಥಾನ. ಫ್ರೀ ಮಾಡ್ಕೊಂಡು ಒಂದ್ಸಲಿ ಬಂದು ವಿಸಿಟ್ ಕೊಡಿ. ಹೆಚ್ಚು ವಿಡಿಯೋಗಾಗಿ ಅಪ್ಪು ಟ್ರಾವೆಲಿಂಗ್ನ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಪವರ್.